ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸಾನ್ವಿ ವ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಹಿಬಿಸ್ಕಸ್ ಫ್ಲವರ್ 3D ಮಾಡೆಲ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ಮಕ್ಕಳ ಸ್ಕೂಲ್ ಪ್ರಾಜೆಕ್ಟ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಮಕ್ಕಳ ಸ್ಕೂಲಲ್ಲಿ ಏನಾದರೂ ಸೈನ್ಸ್ ಎಕ್ಸಿಬಿಷನ್ ಕಾಂಪಿಟೇಷನ್ ಇತ್ತು, ಅದರಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೂ ಕೂಡ ಈ ಪ್ರಾಜೆಕ್ಟ್ ಅಥವಾ ಈ ವಿಡಿಯೋ ನಿಮ್ಮ ಮಕ್ಕಳಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಿದೌಟ್ ವೇಸ್ಟಿಂಗ್ ಅ ಟೈಮ್ ನಾವೀಗ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದಕ್ಕೆ ನಾನು ತೊಗೊಂಡಿರೋದು ವೇಸ್ಟ್ ಕಾರ್ಡ್ಬೋರ್ಡ್. ಇದರಲ್ಲಿ ನಾನು ಫಸ್ಟ್ ಹಿಬಿಸ್ಕಸ್ ಫ್ಲವರ್ನ ಲೀವ್ಸ್ ಮತ್ತು ಸ್ಟೆಮ್ ಇದರಲ್ಲೇ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಎರಡು ನಾನು ಇದೇ ಸೈಜ್ ಮತ್ತು ಇದೇ ಶೇಪಲ್ಲಿ ನಾನು 2 ಈಕ್ವಲ್ ಪಾರ್ಟಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಫ್ಲವರ್ ಕೂಡಿಸ್ಲಿಕ್ಕೆ ನಮಗೆ ಒಂದು ಸ್ಟ್ರಾಂಗ್ ಬೇಸ್ ಬೇಕಲ್ವಾ, ಅಂದರೆ ಸ್ಟೆಮ್ ಬೇಕಲ್ವಾ. ಸೊ ಸ್ಟೆಮ್ಮನ್ನು ನಾನು ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ. ಸ್ಟೆಮ್ ಆ್ಯಂಡ್ ಲೀವ್ಸ್ ಎರಡು ಕೂಡ ರೆಡಿಯಾಗಿದೆ. ಇದಕ್ಕೆ ನಾವೀಗ ಗ್ರೀನ್ ಕಲರ್ ಮಾಡೋಣ. ಫ್ರೆಂಡ್ಸ್, ಕಲರ್ ಮಾಡಿದ್ದು ಡ್ರೈ ಆಗಬೇಕು. ಹಾಗಾಗಿ ನಾನು ಆಲ್ರೆಡಿ ಒಂದು ಲೀವ್ಸ್ ಮತ್ತು ಸ್ಟೆಮ್ ಇರುವಂಥ ಒಂದು ಇಮೇಜನ್ನು ಅಥವಾ ಒಂದು ಆಕಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ನೋಡಿ, ಈ ರೀತಿಯಾಗಿ ಫಿನಿಶ್ಡ್ ಪ್ರಾಡಕ್ಟ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ರೆಸಿಪ್ಟ್ಯಾಕಲ್ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಒಂದು ರೌಂಡ್ ಸೀಡ್ ಇತ್ತು, ನಾನು ಅದನ್ನು ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರನೂ ಯಾವುದಾದ್ರು ರೌಂಡ್ ಸೀಡ್ ಇತ್ತು ಅಂದರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಥರ್ಮಾಕೋಲ್ ಬಾಲ್ಸ್ ಯೂಸ್ ಮಾಡ್ಬೋದು, ಅಥವಾ ರೌಂಡ್ ಮಾರ್ಬಲ್ ಸಿಗುತ್ತೆ ಅದನ್ನು ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಯೆಲ್ಲೋ ಕಲರ್ ಶೀಟ್ ಕಲರ್ ಪೇಪರಲ್ಲಿ ರ್ಯಾಪ್ ಮಾಡಿಬಿಟ್ಟು ಕೆಳಗೆ ಒಂದು ಸ್ಟೆಮ್ ಬರೋ ಥರ ಇಟ್ಕೋಬೇಕಾಗತ್ತೆ. ಯಾಕಂದರೆ ನಮಗೆ ಹಿಬಿಸ್ಕಸ್ ಫ್ಲವರ್ ಮಾಡೆಲಲ್ಲಿ ಫಿಕ್ಸ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿದ್ರಲ್ಲ,
ನೀವು ಥರ್ಮೋಕೋಲ್ ಬಾಲ್ಸ್ ಯೂಸ್ ಮಾಡಿ, ಇಲ್ಲಾಂದರೆ ಮಾರ್ಬಲ್ಸ್ ಇರುತ್ತಲ್ಲ, ಗೋಲಿ ಅಂತ ಹೇಳ್ತೀವಲ್ಲ, ಸೊ ಆ ಮಾರ್ಬಲ್ಸ್ ಯೂಸ್ ಮಾಡ್ಬೋದು. ಅಥವಾ ರೌಂಡ್ ಆಬ್ಜೆಕ್ಟ್ ನಿಮ್ಮಲ್ಲಿ ಏನಾದ್ರು ಇತ್ತು ಅಂದರೂ ಕೂಡ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಈಗ ನಾನು ಓವರಿನ ಡ್ರಾ ಮಾಡ್ತಾ ಇದ್ದೀನಿ ಕಾರ್ಡ್ಬೋರ್ಡಲ್ಲಿ. ಇದು ಹಿಬಿಸ್ಕಸ್ ಫ್ಲವರ್ ಓವರಿ. The next beautiful part of the flower ಬಂದ್ಬಿಟ್ಟು ಪೆಟಲ್ಸ್. ಫ್ರೆಂಡ್ಸ್, ನಾನು ಪೆಟಲ್ಸ್ನ ನೀಟಾಗಿ ಒಂದು ಸ್ಕೆಚ್ ಮಾಡ್ಕೊಂಡಿದ್ದೀನಿ ಕಾರ್ಡ್ಬೋರ್ಡಲ್ಲಿ. ಅದೇ ರೀತಿಯಾಗಿ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಇನ್ ಕೇಸ್ ನನಗೆ ಡ್ರಾ ಮಾಡ್ಲಿಕ್ಕೆ ಬರಲ್ಲ ಅಂತ ಅಂದರೆ ನೀವೇನು ಮಾಡ್ಬೋದು, ಒಂದು ಹಿಬಿಸ್ಕಸ್ ಫ್ಲವರಿನ ಪೆಟಲ್ನ ತೊಗೊಳ್ಳಿ, ನೀಟಾಗಿ ಕಾರ್ಡ್ಬೋರ್ಡ್ ಮೇಲೆ ಪ್ಲೇಸ್ ಮಾಡಿ, ಅದೇ ರೀತಿ ಔಟ್ಲೈನ್ ಕೊಟ್ಕೊಂಡ್ಬಿಟ್ಟು ನೀಟಾಗಿ ಕಟ್ ಮಾಡಿ. ಸೊ ಅದು ಒಂದು ಸ್ಕೆಚ್ ಹಿಡ್ಕೊಂಡು ನೀವು ಇನ್ನೂ 4 ಪೆಟಲ್ಸ್ನ ಮಾಡ್ಕೋಬೋದು. ತುಂಬಾ ಈಸಿ ಆಗುತ್ತೆ. ಹಾಗೆ ಇಂಪಾರ್ಟೆಂಟ್ ಟಿಪ್ ಕೂಡ, ಯಾರಿಗೆ ಡ್ರಾಯಿಂಗ್ ಬರಲ್ವೋ ಸೊ ಅವ್ರು ಇದನ್ನು ಈ ಟಿಪ್ಪನ್ನು ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಈ ಫ್ಲವರ್ ಪೆಟಲ್ಸ್ ಏನು ಮಾಡುತ್ತೆ ಅಂತಂದರೆ, ಈ ಬೀಸ್ನ, ಇನ್ಸೆಕ್ಟ್ಸ್ನ, ಬಟರ್ಫ್ಲೈಸ್, ಹನಿ ಬೀಸ್ ಎಲ್ಲ ಇರುತ್ತಲ್ಲ, ಸೊ ಈ ಥರ ಇನ್ಸೆಕ್ಟ್ಸ್ನ ಅಟ್ರ್ಯಾಕ್ಟ್ ಮಾಡೋದ್ರಲ್ಲಿ ತುಂಬಾ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಯಾಕಂದರೆ ಫರ್ದರ್ ಪಾಲಿನೇಷನ್ಗೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ಆಫ್ ದ ಫ್ಲವರ್ ಸೆಪಲ್. ಇದನ್ನು ಕ್ಯಾಲಿಕ್ಸ್ ಅಂತಲೂ ಕೂಡ ಕರೀತಾರೆ. ಗ್ರೀನ್ ಕಲರ್ ಶೀಟ್ ತೊಗೊಂಡು
ನಾನು ಜಿಗ್‌ಜ್ಯಾಗ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಫಿಲಮೆಂಟ್ ಆ್ಯಂಡ್ ಆಂಥರ್. ಇಲ್ಲಿ ಏನು ಸ್ಟೆಮ್ ಇದೆಯಲ್ಲ ಅದು ಫಿಲಮೆಂಟ್, ಮೇಲ್ಗಡೆ ರೌಂಡ್ ಬಡ್ ಥರ ಇದೆಯಲ್ಲ ಸೊ ಅದು ಆಂಥರ್. ಈಗ ನೀಟಾಗಿ ಒಂದು ಬೇಸಲ್ಲಿ ಆರ್ಗನೈಸ್ ಮಾಡೋಣ. ದ ಫೈನಲ್ ಪ್ರಾಡಕ್ಟ್ ಆಫ್ 3D ಫ್ಲವರ್ ಮಾಡೆಲ್ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಫ್ರೆಂಡ್ಸ್. ನೀವು ಕೂಡ ಪ್ರಾಜೆಕ್ಟಲ್ಲಿ ಅಥವಾ ಸೈನ್ಸ್ ಎಕ್ಸಿಬಿಷನ್ ಪ್ರೋಗ್ರಾಮಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಈ ಪ್ರಾಜೆಕ್ಟಿನ ಐಡಿಯಾ ತೊಗೊಂಡು, ಅಂದರೆ ಈ ವಿಡಿಯೋನ ಐಡಿಯಾ ತೊಗೊಂಡು. ಸೊ
ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಶೇರ್ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನನಗೆ ಹಾಗೆ ನನ್ನ ಮಗಳಿಗೆ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಥ್ಯಾಂಕ್ ಯು. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋಸ್. ಬಾಯ್.